ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಾರ್ತಿಕ್. ಫ್ಯಾಮ್ಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಶೇಂಗಾ ಹಾರ್ವೆಸ್ಟ್ ಮಾಡ್ತಾಯಿದ್ವಿ. ಅಂದರೆ 3 ಡೇಸ್ ಆಯಿತು. ಇವತ್ತು 3rd ಡೇ, 4th ಡೇ ಇದು. ನಿನ್ನೆ ನಾವು ಬಿಜಾಪುರಕ್ಕೆ ಹೋಗಿದ್ವಿ, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ನಿನ್ನೆ ಒಂದು ಕಟ್ಟೆ ಕಾಯಿ ಬಿಡಿಸಿದ್ದಾರೆ, ಕಿತ್ತಿಲ್ಲ. ನಿನ್ನೆ ಕಾಯಿ ಬಿಡಿಸಿದ್ದಾರೆ. ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೂ 1.5 ಕಟ್ಟೆ ಇದೆ, ಅದನ್ನು ಮಾಡ್ತಾರಂತೆ. ಆಲ್ಮೋಸ್ಟ್ ಮುಗಿತಾ ಬಂದು ನಾವು ಜಲ್ದಿ ಮುಗಿಸಿ ಅಂತ ಹೇಳ್ತಾರೆ. ಈ ಬಿಸಿಲಿಗೆ ಏನೂ ವರ್ಕೇ ಆಗವಲ್ದು. ಅದ್ರ ಸಲುವಾಗಿ ನಾನು ಫುಲ್ಲು ಕಿವ್ತಾ ಇದ್ದೀನಿ. ಸ್ವೆಟ್ ಫುಲ್ ಇಳಿಯುತ್ತೆ ಅದು. ಈಗ ಬಿಸಿಲಿಗೆ ಒಟ್ಟು ನೀರು ಎಷ್ಟು ಕುಡಿದ್ರೂ ಸಾಲಲ್ಲ. ನಾವು ದಿನಕ್ಕೆ ಒಂದು 3-4 ಲೀಟರ್ಸ್ ಆದರೂ ಕುಡಿಬೇಕು ನೀರು. ಒಂದು 20 kgಗೆ 1 ಲೀಟ್ರ್ ನೀವು ಈ ರೀತಿ ಮಾಡಿಬಿಟ್ಟು 20 kg ಇದ್ದರೆ ಸಣ್ಣವರು ಅವ್ರಿಗೆ 1 ಲೀಟ್ರ್, ಅಂದರೆ ನೀವು 40 kg ಇದ್ದರೆ 2 ಲೀಟರ್ಸ್. ಈ ರೀತಿ ನೀವು 20 kgಗೆ 1 ಲೀಟ್ರ್, ಅಟ್ಲೀಸ್ಟ್ 2 ಲೀಟ್ರ್ ಆದರೂ ಕುಡಿಯಲೇಬೇಕು ಈ ಸಮ್ಮರಲ್ಲಿ. ಸೊ ಈ ರೀತಿ ನಾನು ಶೇಂಗಾ ಕೀಳ್ತಾ ಇದ್ದೀನಿ. ನೀವು 10 ಡೇಸ್ ಎಕ್ಸ್ಟ್ರಾ ಬಿಟ್ಟರೆ 10-15 ಡೇಸು ಮೊಳಕೆ ಹೊಡೆದು ಬಿಡುತ್ತೆ. ಅದು ಜಾಸ್ತಿ ಮೊಳಕೆ ಹೊಡೆಯುತ್ತೆ. ನಾನದು ಬಿಸಿಲಿಗೆ ಪೂರಾ ಸ್ವೆಟ್ ಆಗಿಬಿಟ್ಟಿದ್ದೆ, ನೋಡ್ಬೋದು ನೀವು. ಆಲ್ಮೋಸ್ಟ್ ಶೇಂಗಾ ಮುಗಿತಾ ಬಂತು. ಇನ್ನೂ ಇದನ್ನು ಕಾಯಿ ಬಿಡಿಸ್ತಾ ಇದ್ದಾರೆ. ಇವತ್ತು ಕಾಯಿ ಬಿಡಿಸ್ತಾ ಇದ್ದಾರೆ. ನಾವೇ ಹೇಳಿದ್ವಿ ಕಾಯಿ ಬಿಡಿಸಿ ಅಂತ. ಕಾಯಿ ಬಿಡಿಸ್ತಾ ಇದ್ದಾರೆ. ಅಂದರೆ ಭಾಳ ಒಣಗಿಬಿಟ್ರೆ ಹೊಟ್ಟು ಇದಾಗುತ್ತೆ. ಈಗ ಹೊಟ್ಟು ಹಾಕಿಬಿಟ್ವಿ ಅಂದರೆ ಪೂರ ಹಾಲು, ಎಮ್ಮೆ ಹಾಲು ಇರುತ್ತಲ್ವ, ಅದು ಇದಾಗುತ್ತೆ. ಏನಂತಾರೆ, ಸ್ಮೆಲ್ ಆಗುತ್ತೆ, ಒಂಥರ ಸ್ಮೆಲ್ ಬರುತ್ತೆ. ಈಗ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಈ ರೀತಿ ಶೇಂಗಾ ಹಾರ್ವೆಸ್ಟ್ ಮಾಡ್ತಾಯಿದ್ದಾರೆ ಅವರು. ನಾನು ಕೂಡ ಸ್ವಲ್ಪ ಕಿತ್ತೆ. ಈ ರೀತಿ ಇಲ್ಲಿ ಸಾಣಿಗೆ ಇದು 5000. ಇದು ಜೊಂಡಾರಿಕಾಯಿ ಈ ರೀತಿ ಮಾಡಿದ್ರೆ ಹೊಲಸು ತೆಳಗೆ ಬೀಳುತ್ತೆ. ಮತ್ತು ಜೊಂಡಾರಿಕಾಯಿ ನಾವು ಆಯ್ಕೋಬೋದು. ಈ ರೀತಿ ಇದು ಸಾಣಿಗೆ ಬಂದುಬಿಟ್ಟು 5000. ಇದು ಇಬ್ಬರು ಹಿಡ್ಕೊಂಬಿಟ್ಟು ಈ ರೀತಿ ಮಾಡೋದು ಇರುತ್ತೆ. ನೀವು ಈ ರೀತಿ ಮಾಡಿ. ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು ಸ್ವಲ್ಪ ಇದೆ. ಇದು ಮೊನ್ನೆ ಮಾಡಿದ್ದು, ಇದು ಈಗ ಮಾಡ್ತಿರೋದು. ಈಗ ಅವರು ಕಾಯಿ ಬಿಡಿಸ್ತಾ ಇದ್ದಾರೆ ಲಾಸ್ಟ್ 2 ಅವರ್ಸು. ಇಲ್ಲೇ ಊರಲ್ಲಿ ಬಿಟ್ಟು ಬರೋದು ಅವ್ರನ್ನ 3.5 ಕಿಲೋಮೀಟರ್ಸ್ ಇರುತ್ತೆ. ಆಲ್ಮೋಸ್ಟು 3.5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಈಗ ಆಲ್ಮೋಸ್ಟ್ ಮುಗಿತಾ ಬಂತು. ಅವರು ಈ ರೀತಿ ಕಾಯನ್ನು ಬಿಡಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಈ ಹೊಟ್ಟೆ ಏನಿರುತ್ತಲ್ಲ, ಲಾಸ್ಟಿಗೆ ಗೋಳೆ ಹಾಕಬೇಕು ಅದನ್ನು. ಮತ್ತು ಯಾರಿಗೆ ಮಾರಿದ್ವಿ, ನಾವು ಹೆಂಗೆ ಚೀಲ ಕಟ್ತೀವಿ, ಎಷ್ಟು ದಿನ ಒಣಗಿಸ್ಬೇಕು, ಎಲ್ಲ ಡೀಟೇಲ್ಸು ಪಾರ್ಟ್ 3 ವ್ಲಾಗಲ್ಲಿ ಬರುತ್ತೆ. ಅದು ಎಲ್ಲ ನಾನು ಹೇಳ್ತೀನಿ ನಿಮಗೆ. ಎಲ್ಲಿ ನಾವು ಕೊಡ್ತಾಯಿದ್ದೀವಿ, ಹೆಂಗೆ ಸ್ಯಾಂಪಲ್ ತೋರಿಸಿದ್ವಿ, ಯಾವ ಊರಲ್ಲಿ ಸ್ಯಾಂಪಲ್ ತೋರಿಸಿ ಬಂದರು ನಮ್ಮ ಅಜ್ಜ ಅವರು, ಎಲ್ಲ ಹೇಳ್ತೀನಿ ನಾನು. ಮತ್ತು ಈ ರೀತಿ ಮಾಡಿಬಿಟ್ಟು ಆಮೇಲೆ ಹೊಟ್ಟು ಹೇರಬೇಕು ಅದನ್ನು. ಆಮೇಲೆ ಇನ್ನೂ ಗೊಬ್ಬರ ಚಿಮ್ಮೋದು ಇದೆ, ಅದನ್ನು ಹಾಗೆ ಗೊಬ್ಬರ ಹಾಕಿ ಬಿಟ್ಟಿದ್ದಾರೆ. ಗೊಬ್ಬರ ಚಿಮ್ಮೋದು ಅಷ್ಟೇ ಇನ್ನು ಬಾಕಿ ಉಳಿದಿದ್ದು, ಅದೊಂದೇ ಉಳಿದಿರೋದು. ನಾವು ಟ್ಯಾಕ್ಟ್ರಿಗೆ ಹೊಸ ಇದನ್ನು ಹಾಕ್ಸಿದ್ವಿ, ವೀಲು. ಅದು ಬಾದಾಗಿಬಿಟ್ಟಿತ್ತು. ಈಗ ವೀಲಿಗೆ 17,500 ಏನೋ ಇದೆ. ಅದು 5 ಇಯರ್ಸಿಂದ ಇದೆ ಅಂತೆ, ನಮ್ಮ ಅಜ್ಜ ಹೇಳಿದ್ದು. ಈ ರೀತಿ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಮುಗಿತಾ ಬಂತು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಮತ್ತು ಈ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ರೈತರಿಗೂ ಸೆಂಡ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ಸಿಗ್ತೀನಿ. ಮತ್ತೆ ಪಾರ್ಟ್ 3 ವ್ಲಾಗಲ್ಲಿ ನೋಡೋಣ. ಪಾರ್ಟ್ 3 ವ್ಲಾಗ್ ಮಿಸ್ಸೇ ಮಾಡಬೇಡಿ. ನೀವು ಮಿಸ್ ಮಾಡಿದ್ರೆ ಶೇಂಗಾ ರಾಶಿ ಹಾಫೇ ನೀವು ನೋಡ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಫುಲ್ಲು ನೋಡಿ. ಈ ರೀತಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.